ಹಾಗೆ ನಮ್ಮ ಜಿಲ್ಲಾ ಜಾಗೃತಿ ಸಮಿತಿಯ ಸದಸ್ಯರು ಆಗಿರುವಂತಹ ಮೇಲೂರು ಮಂಜಣ್ಣ ಅವರಿಗೂ ಸಹ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಚಲಪತಿಯವರ ತಂಡದವರು ಒಂದು ಕಾರ್ಯಕ್ರಮ ನಡೆಸಬೇಕು. ಬಾಪೂಜಿ ನಿಮಗೆ ನಮ್ಮ ವಂದನೆ. ದಲಿತರೊಳಗೆ ದಲಿತರ ತುಳಿತಕ್ಕೊಳಗಾದವರ, ದಲಿತರೊಳಗೆ ದಲಿತರ ತುಳಿತಕ್ಕೊಳಗಾದವರ, ರೈತ ಕೂಲಿ ಕಾರ್ಮಿಕರ ದುಡಿಯುವವರ ಬಡವರ. ಶಿಡ್ಲಘಟ್ಟ ತಾಲೂಕು ಆಡಳಿತ ಸೌಧದಲ್ಲಿ ಡಾಕ್ಟರ್ ಬಾಬು ಜಗಜೀವನರಾಮ್ ರವರ ಜನ್ಮ ದಿನಾಚರಣೆ. ದೇಶದಲ್ಲಿ ತಲೆದೋರಿದ ಆಹಾರ ಸಮಸ್ಯೆ ಹೋಗಲಾಡಿಸಿ ಹಸಿರು ಕ್ರಾಂತಿಗೆ ಕಾರಣರಾದ ಭಾರತದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಆದರ್ಶಗಳನ್ನು ಪಾಲಿಸಬೇಕಿದೆ. ಕಾರ್ಮಿಕ ಸಚಿವರಾಗಿ ಕಾರ್ಮಿಕರ ಹಲವಾರು ಸಮಸ್ಯೆಗಳನ್ನು ಪರಿಹರಿಸಲು ಕಾರ್ಮಿಕ ಕಾನೂನುಗಳನ್ನು ಜಾರಿಗೆ ತಂದಂತಹ ಕಾರ್ಮಿಕ ಕಾನೂನುಗಳ ಶಿಲ್ಪಿ ಅವರು ಎಂದು ಶಾಸಕ BN ರವಿಕುಮಾರ್ ತಿಳಿಸಿದರು. ಶಿಡ್ಲಘಟ್ಟ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಶನಿವಾರ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಹಸಿರು ಕ್ರಾಂತಿಯ ಅಧಿಕಾರ ಭಾರತದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 118ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಸಮಾಜ ಸುಧಾರಣೆ ಹಾಗೂ ಎಲ್ಲರೂ ಸಮಾನವಾಗಿ ಜೀವನ ನಡೆಸಬೇಕು ಎನ್ನುವ ಮಹತ್ವಾಕಾಂಕ್ಷೆಯನ್ನು ಅವರು ಹೊಂದಿದ್ದರು. ಕಾರ್ಮಿಕರ ಏಳಿಗೆಯನ್ನು ಸದಾ ಬಯಸುತ್ತಿದ್ದರು. ದೇಶದ ಜನರ ಆಹಾರ ಕೊರತೆ ಅನುಭವಿಸುತ್ತಿರುವುದನ್ನು ಕಂಡು ಹಸಿರು ಕ್ರಾಂತಿ ಪ್ರಾರಂಭಿಸಲು ನೆರವಾದರು. ದೇಶದ ಸರ್ವಾಂಗೀಣ ಶ್ರೇಯೋಭಿವೃದ್ಧಿಗೆ ನೀಡಿರುವ ಅವರ ಕೊಡುಗೆ ಅಪಾರ ಎಂದು ತಿಳಿಸಿದರು. ಇನ್ನು ತಹಶೀಲ್ದಾರ್ BN ಸ್ವಾಮಿ ಮಾತನಾಡಿ, ದೇಶಾದ್ಯಂತ ಬಾಬೂಜಿ ಎಂದು ಕರೆಯಲ್ಪಡುವ ಜಗಜೀವನ ರಾಮ್ ರವರ ಧೀಮಂತ ರಾಷ್ಟ್ರೀಯ ನಾಯಕ, ಸ್ವತಂತ್ರ ಮತ್ತು ಸಾಮಾಜಿಕ ನ್ಯಾಯ ಹೋರಾಟಗಾರ ಹಾಗೂ ಅತ್ಯುತ್ತಮ ಸಂಸದೀಯ ಪಟುವಾಗಿದ್ದರು. ಬಾಬು ಜಗಜೀವನ್ ರಾಮ್ ಅವರು ಸ್ವತಂತ್ರ ಹೋರಾಟಗಾರರಾಗಿ, ಸಂವಿಧಾನ ರಚನಾ ಸಭೆಯ ಸದಸ್ಯರಾಗಿ ಮತ್ತು ಮೊದಲ ಉಪ ಪ್ರಧಾನಿಯಾಗಿ ನಮ್ಮ ದೇಶಕ್ಕೆ ಮಹತ್ತರ ಕೊಡುಗೆ ನೀಡಿದ್ದಾರೆ ಎಂದು ತಿಳಿಸಿದರು. ಇನ್ನು ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯ ಮೇಲೂರು ಮಂಜುನಾಥ್ ಮಾತನಾಡಿ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರು ಭಾರತದ ಕೃಷಿಯಲ್ಲಿ ಮಹತ್ತರ ಬದಲಾವಣೆ ಮಾಡಿ ಕೃಷಿ ಹಸಿರೀಕರಣಗೊಳಿಸಿದರು. ಭಾರತದ ಉಪ ಪ್ರಧಾನಿಯಾಗಿ ಹಾಗೂ ನೆಹರು ಕ್ಯಾಬಿನೆಟ್ನ 6 ಖಾತೆಗಳ ಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದ್ದರು. ಆರ್ಥಿಕವಾಗಿ ಹಿಂದುಳಿದ ಸಮಾಜದ ಅಭಿವೃದ್ಧಿಗೆ ಶ್ರಮಿಸಿದ್ದರು. ಇವರನ್ನು ಒಂದು ಸಮುದಾಯಕ್ಕೆ ಸೀಮಿತಗೊಳಿಸದೆ ಇವರ ತತ್ವ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ತಿಳಿಸಿದರು. ಇನ್ನು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಜಗದೀಶ್, ಸರ್ಕಲ್ ಇನ್ಸ್ಪೆಕ್ಟರ್ M ಶ್ರೀನಿವಾಸ್, ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯ ಮೇಲೂರು ಮಂಜುನಾಥ್, PLD ಬ್ಯಾಂಕ್ ಅಧ್ಯಕ್ಷ ಬಂಕ್ ಮುನಿಯಪ್ಪ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಮೂರ್ತಿ, ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿ KN ಸುಬ್ಬಾರೆಡ್ಡಿ, ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ, ತಾದೂರು ರಘು, ಸಮುದಾಯದ ಮುಖಂಡರು ಮತ್ತಿತರರು ಹಾಜರಿದ್ದರು. ಇವತ್ತು ಬಸವಣ್ಣನವರ ಕಾಲ 12ನೇ ಶತಮಾನದಲ್ಲಿ ಬಸವಣ್ಣನವರಿಂದ ಹಿಡಿದು ಇವತ್ತು ಈ ಒಂದು ನಮ್ಮ ಸ್ವತಂತ್ರ ಬಂದ ಮೇಲೆ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರಿರ್ಬೋದು, ಮಹಾತ್ಮ ಗಾಂಧೀಜಿಯವರಿರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಇವತ್ತು ಬಾಬಾ ಜಗಜೀವನ್ ರಾಮ್ ಇವ್ರ ಹೆಸರೆಲ್ಲ ಯಾಕೆ ಬಿಡ್ತಿದೆ ಅಂದರೆ ಅವರ ಒಂದು ಅಧಿಕಾರ ಅವಧಿಗೆ ಎಲ್ಲ ಸಮುದಾಯದ ಪರವಾಗಿ ಇವತ್ತು ಅವರು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸ. 1946ರಿಂದ 1977 ತನಕ ಸುಮಾರು 31 ವರ್ಷಗಳ ಕಾಲ ಕೇಂದ್ರದಲ್ಲಿ ಕೇಂದ್ರ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ ಏಕೈಕ ನಾಯಕರು ಯಾರಾದರೂ ಇದ್ರೆ ಅದು ಇವತ್ತು ಬಾಬಾ ಜಗಜೀವನ್ ರಾಮ್ ಇವತ್ತು ಅವರ ಒಂದು ಅಧಿಕಾರ ಅವಧಿಯಲ್ಲಿ ಮೊದಲನೇದಾಗಿ ಅವರು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಕಾರ್ಮಿಕರಿಗೆ ಮತ್ತೆ ಈ ದೇಶದಲ್ಲಿ ಇರ್ತಕ್ಕಂಥ ಬಡವರಿಗೆ. ಇವತ್ತು ಅವರ ಒಂದು ತತ್ವ ಆದರ್ಶಗಳನ್ನು ನಾವು ಸಹ ಅಳವಡಿಸ್ಕೊಂಡು ಬರುತ್ತೆ. 1977 ಜನವರಿ ತಿಂಗಳಿಂದ ಜುಲೈ ತಿಂಗಳವರೆಗೂ ಅವರು ಈ ದೇಶದ ಉಪ ಪ್ರಧಾನಮಂತ್ರಿಗಳಾಗಿ ಕೆಲಸವನ್ನು ಮಾಡಿದ್ದಾರೆ. ಈ ಕ್ಷೇತ್ರದ ಮತದಾರರ ಒಂದು ಆಶೀರ್ವಾದ, ತಮ್ಮೆಲ್ಲರ ಒಂದು ಸಹಕಾರದಿಂದ ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಇವತ್ತು ನಾವು ಪ್ರಾಮಾಣಿಕತೆಯಿಂದ ಎಲ್ಲ ಸಮುದಾಯದ ಪರವಾಗಿ ನಾವು ಕೆಲಸ ಮಾಡಿದಾಗ ಏನಿವತ್ತು ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳು, ಆ ಯೋಜನೆಗಳು ಜನಸಾಮಾನ್ಯರು ಕಟ್ಟಿರ್ತಕ್ಕಂಥ ತೆರಿಗೆ ಹಣ, ಇದನ್ನ ಪ್ರತಿಯೊಬ್ಬ ರಾಜಕಾರಣಿಗಳು, ಪ್ರತಿಯೊಬ್ಬ ಜನಪ್ರತಿನಿಧಿ, ಮುಖ್ಯವಾಗಿ ಎಲ್ಲ ಸರ್ಕಾರಿ ಅಧಿಕಾರಿಗಳ ಗಮನದಲ್ಲಿ ಇಟ್ಕೊಂಡು ಬಡವರ ಪರವಾಗಿ ನಾವು ಕೆಲಸ ಮಾಡ್ತಕ್ಕಂಥ ಕೆಲಸ ನಾವು ಪ್ರಾಮಾಣಿಕತೆಯಿಂದ ಮಾಡಬೇಕಂತ ಸಂದರ್ಭದಲ್ಲಿ ಎಲ್ಲರೂ ಹೇಳ್ತಾ ಮುಖ್ಯವಾಗಿ ಅಸ್ಪೃಶ್ಯತ ಬಗ್ಗೆ ಹೋರಾಟ ಮಾಡ್ತಾರೆ. ಆ ಒಂದು ಹೋರಾಟದಲ್ಲಿ ಇವರು ಕೂಡ ಭಾಗಿಯಾಗಿ ಹಲವಾರು ಸಾಮಾಜಿಕ ಸುಧಾರಣೆಗಳನ್ನ ಮಾಡಬೇಕು ಅಂತ ಹೇಳಿ ಪಣ ತೊಟ್ಟಿದ್ದಾರೆ. ಇದೆಲ್ಲ ಅರ್ಥ ಅಂದಿನ ಕಾಂಗ್ರೆಸ್ ಸರ್ಕಾರ ಸ್ವತಂತ್ರ ಪೂರ್ವದಲ್ಲೇ ನಮ್ದು ಏನು ಮಧ್ಯಂತರ ಸರ್ಕಾರ ಬಂದಿರುತ್ತದೆ 1946ರಲ್ಲಿ
ಇವರಿಗೆ ಲೇಬರ್ ಮಿನಿಸ್ಟರ್ ಅಂದಿನ ಕಾರ್ಮಿಕ ಸಚಿವರಾಗಿ ಆಯ್ಕೆ ಮಾಡ್ತಾರೆ. ಸುಧಾರಣೆ ಆಗಬೇಕು ಅಂತ ಹೇಳಿ ಜಗತ್ತಿಗೆ ಒಂದು ರೀತಿಯ ಸಂದೇಶ ನೀಡ್ತಾರೆ. ಒಬ್ಬ ಸಣ್ಣ ವಯಸ್ಸಲ್ಲಿ ಮಂತ್ರಿ ಆಗಿರುವಂತಹ ಇತಿಹಾಸ, ಇಂಗೆಸ್ಟ್ ಅತ್ಯಂತ ಯುವಕ ವಯಸ್ಸಿನಲ್ಲಿ ಮಂತ್ರಿ ಆಗಿರುವಂತಹ ಒಬ್ಬ ದಲಿತ ಹುಡುಗ. ನಿಜವಾಗ್ಲೂ ನಾವು ನೀವೆಲ್ಲರೂ ಕೂಡ ಯೋಚನೆ ಮಾಡಬೇಕು, ನಮ್ಮ ಮಕ್ಕಳನ್ನ ನಾವೇನ್ ಮಾಡ್ತಾ ಇದೀವಿ. ಸ್ವತಂತ್ರ ಪೂರ್ವದಲ್ಲೇ ಅವತ್ತಿದ್ದಂತ ಅಸ್ಪೃಶ್ಯತೆ ಅಸಮಾನತೆಯಲ್ಲಿ ಅಂತಹ ಮಟ್ಟದಲ್ಲಿ ಎಜುಕೇಶನ್ ಮಾಡಿದಕ್ಕೆ ಅವತ್ತು ಅವ್ರನ್ನ ಗುರುತಿಸಿದ್ರು ಕಾಂಗ್ರೆಸ್ ಸರ್ಕಾರ, ಅದಿನ ಕಾಂಗ್ರೆಸ್ ಸರ್ಕಾರ ಗುರುತಿಸಿ ಅವರಿಗೆ ಮಂತ್ರಿ ಮಾಡಿ ನಂತರ ನಿಮಗೆಲ್ಲ ಗೊತ್ತು ಹಲವಾರು ಹುದ್ದೆಗಳನ್ನ ಅನುಭವಿಸಿದ್ರು. ಕೇವಲ ಅವರು ಅಧಿಕಾರ ಆ ರೀತಿಯಲ್ಲಿ ಅನುಭವಿಸಿ ಏನು ಸಮಾಜಕ್ಕೆ ಕೊಡುಗೆ ಕೊಟ್ಟಿಲ್ಲ ಅನ್ನೋದು ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರು 1971ರಲ್ಲಿ ಇಂಡೋ ಪಾಕ್, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆಗುತ್ತೆ, ಭಾರತ ಗೆಲ್ಲುತ್ತೆ. ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಾರೆ. ಯಾಕೆ ಇವತ್ತೇನು ನಾವು ಅವರ ಒಂದು ಹುಟ್ಟಿದಬ್ಬ ಆಚರಣೆ ಮಾಡ್ತಾ ಇದ್ದೀರಿ, ಎಲ್ಲಾ ಜಾತಿ ಧರ್ಮಗಳು ಎಲ್ಲರೂ ಇದರಲ್ಲಿ ಜನ ಭಾಗವಹಿಸಿ ಅವರಿಗೆ ಒಂದು ನಾವು ಒಂದು ಇದನ್ನ ಕೃತಜ್ಞತೆ ಹೇಳ್ಬೇಕು ಅಂತಹ ಒಂದು ಇದು ನಮ್ಮೆಲ್ಲರ ಮೇಲೆ ಜವಾಬ್ದಾರಿ ಇದೆ. ಅದು ಈ ರೀತಿ ಆಗ್ತಾ ಇಲ್ಲ. ಯಾವುದೋ ಒಂದು ಜಾತಿಗೆ ಸೀಮಿತ ಆದಂತಹ ಜನನೇ ಇವತ್ತು ಆಚರಣೆ ಮಾಡ್ತಾರೆ ಅಂತಂದ್ರೆ ಅದು ಬಹಳ ದೊಡ್ಡ ದುರಂತ. ಅದರಿಂದ ಮುಂದಿನ ದಿನಗಳಲ್ಲಿ ಅವರು ಬಹಳ ಏನು ಈ ದೇಶಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು, ಅದನ್ನು ಸ್ಮರಣೆ ಮಾಡಬೇಕು ಮತ್ತು ಅವರಿಗೆ ನಾವು ಎಲ್ಲರೂ ಸಹ ಅವರ ಒಂದು ಸೇವೆಗೆ ನಾವು ಶ್ಲಾಘನೀಯವಾಗಿರ್ಬೇಕು. ಆ ರೀತಿ ಆದಾಗ ಮಾತ್ರ ಅವರು ಒಂದು ಹುಟ್ಟುಹಬ್ಬನ ಆಚರಣೆ ಮಾಡೋದಕ್ಕೂ ಒಂದು ಅರ್ಥಪೂರ್ಣವಾಗಿರ್ತೈತೆ. ಈ ತಾಲೂಕಿನಲ್ಲಿ 40 ವರ್ಷಗಳಲ್ಲಿ ನನ್ನ ಅನುಭವದ ಪ್ರಕಾರ 40 ವರ್ಷಗಳಲ್ಲಿ ಇವತ್ತು ಯಾರೂ ಸಹ ಒಂದು ಜನಾಂಗನ ಒಂದು ಪ್ರತಿಸ್ಪರ್ಧೆ ಇದು ಮಾಡಿ ಎಲ್ಲೂ ಸಹ ಜನಾಂಗದ ಬಗ್ಗೆ ಮಾತಾಡದಂತಹ 40 ವರ್ಷಗಳಲ್ಲಿ ಯಾವೊಬ್ಬ ನಾಯಕರು ನಾವು ನೋಡಿಲ್ಲ. ಇತ್ತೀಚೆಗೆ ನಮ್ಮ ಜನಪ್ರಿಯ ಶಾಸಕರು ಒಂದು ಅಸೆಂಬ್ಲಿಯಲ್ಲಿ ಇವತ್ತು ತಾವೆಲ್ಲ ನೋಡಿದ್ದೀರಿ, ವಾಟ್ಸಾಪ್ಗಳಲ್ಲಿ, ಪೇಪರ್ಗಳಲ್ಲಿ, ಮೀಡಿಯಾದಲ್ಲೆಲ್ಲ ಬಂದು ಇದು ಬಹಳ ಸ್ಪಷ್ಟವಾಗಿ ಎಲ್ಲರೂ ಈ ತಾಲೂಕಲ್ಲಿ ಏನ್ ನಾವು 2 ಲಕ್ಷ ಚಿಲ್ಲರೆ ಜನ ಏನಿದ್ದೀವಿ ಎಲ್ಲರೂ ಅರ್ಥ ಮಾಡ್ತಿರ್ಬೇಕು. ಅವ್ರ ಅಸೆಂಬ್ಲಿಯಲ್ಲಿ ಮಾತಾಡ್ತಾ ಹೇಳಿದ್ರು, ಈ ತಾಲೂಕಲ್ಲಿ ಅಂಬೇಡ್ಕರ್ ಭವನದ ಬಗ್ಗೆ ಮಾತಾಡಿದ್ರು. ಇವತ್ತು ಬಹಳ ಹಿಂದುಳಿದಿರುವಂತಹ ತಾಲೂಕು, ರಸ್ತೆಗಳಿಲ್ಲ, ಅಭಿವೃದ್ಧಿ ಇಲ್ಲ, 40 ವರ್ಷಗಳಲ್ಲಿ ಏನೇನೂ ಇಲ್ಲ ಈ ತಾಲೂಕು ಅಂತ ಮಾತಾಡಿದ್ರು. ಆಮೇಲೆ ಯಾವುದೋ ಒಂದು ಜಾತಿ ಬಹಳ ಪ್ರಬಲವಾಗಿರುವಂತಹ ಜಾತಿ, ಜನಸಂಖ್ಯೆ ಹೆಚ್ಚಾಗಿರುವಂತಹ ಜಾತಿ ನಮ್ಮ ತಾಲೂಕಲ್ಲಿದ್ದಾರೆ. ಅವರು ಯಾವುದೇ ಆರ್ಥಿಕವಾಗಿ ಇವತ್ತು ಅವರಿಗೆ ಯಾವುದೇ ಸಹಾಯ ಆಗಿಲ್ಲ. ನೀವು ಇವತ್ತು ಸರ್ಕಾರದಿಂದ ಗಂಗಾ ಕಲ್ಯಾಣ ಯೋಜನೆ ಟಾರ್ಗೆಟ್ ಬಂದು ಕೊಟ್ಟಿದ್ದೀರಿ, ಅದೇನು ಉಪಯೋಗ ಆಗಿಲ್ಲ ಅಂತ ಅಂದ್ಬಿಟ್ಟು ಅಸೆಂಬ್ಲಿಯಲ್ಲಿ ಗಮನ ಸೆಳೆದು. ಈ ರೀತಿ ನಾವು ನೋಡಿದಾಗ ಇಂಥ ಒಬ್ಬ ನಾಯಕರುಗಳು ಇವತ್ತು ನಾವು ನಮ್ಮ ಪರವಾಗಿ ನಿಲ್ಲುವಂತಹ ನಾಯಕರುಗಳು ಇವತ್ತು ಬಂದಿದ್ದಾರೆ ಅಂತಂದ್ರೆ ಅವರಿಗೆ ಸಂಪೂರ್ಣವಾಗಿ ನಾವು ಇವತ್ತು ಬೆಂಬಲ ಕೊಡಬೇಕಾಗ್ತದೆ. ಯಾರು ನಮ್ಮ ಹಿಂದೆ ಇರ್ತಾರೆ, ನಮ್ಮ ಅಭಿವೃದ್ಧಿಗೆ ಯಾರು ಸಹಕರಿಸ್ತಾರೆ, ನಮ್ಮ ಇವತ್ತು ಆರ್ಥಿಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಒಂದ್ ಕಡೆ ಸಮಾನತೆ ಇಲ್ಲದ ಮೇಲೆ ನೀವು ಸ್ವಾತಂತ್ರ್ಯ ಕೊಟ್ಟರು ಅದಕ್ಕೆ ಅರ್ಥ ಇಲ್ಲ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಇವತ್ತು ಸ್ನೇಹಿತರೆ 78 ವರ್ಷ ಆಗಿದೆ. ಇವತ್ತು ಆರ್ಥಿಕವಾಗಿ, ಸಾಮಾಜಿಕವಾಗಿ ಇವತ್ತು ನೋಡಿದಾಗ ಏನೇನೂ ಅಭಿವೃದ್ಧಿ ಇಲ್ಲ. ಇವತ್ತು ಈ ಸರ್ಕಾರ ಏನಾಗಿದೆ, ಇವತ್ತು ಬಂದು ನಾವೆಲ್ಲ ಅರ್ಥ ಮಾಡ್ಕೋಬೇಕು, ದಲಿತರನ್ನ ನಾವು ಉದ್ಧಾರ ಮಾಡ್ತೀವಿ ಅಂತ ಹೇಳುವಂತ ಸರ್ಕಾರಗಳು ಮೊನ್ನೆ 22-23ರಲ್ಲಿ SCP TSP ಏನು ನಮ್ದು ದುಡ್ಡಿತ್ತು ಅದು 11,000 ಕೋಟಿ ಅಭಿವೃದ್ಧಿಗಳಿಗೆ ಇವತ್ತು 5 ಅಭಿವೃದ್ಧಿಗಳಿಗೆ ಹಾಕೊಂಡಿದ್ದಾರೆ. 23-24ರಲ್ಲಿ 14,000 ಕೋಟಿ ಹಾಕೊಂಡಿದ್ದಾರೆ. ಇದು ಅಂಕಿ ಅಂಶಗಳು, ಅಸೆಂಬ್ಲಿಯಲ್ಲಿ ಹೇಳಿದಂತ ಅಂಕಿ ಅಂಶಗಳು. ಮೊನ್ನೆ ಮಾಡಿದಂತ ಬಜೆಟ್ ನಲ್ಲಿ ಸುಮಾರು 15,000 ಕೋಟಿ SCP TSP ಇದನ್ನ ನಮ್ಮ ಹಣನ ಅಭಿವೃದ್ಧಿಗೆ ಹಾಕೊಂಡಿದ್ದಾರೆ. ಈ ತರ ಇಷ್ಟು ಹಣ ನಾವು ನಮ್ಮ ಹಣನ ಪೋಲಾಗ್ತಾ ಇದ್ರೆ ಇಲ್ಲಿ ಅಭಿವೃದ್ಧಿ ಆಗ್ಲಿಕ್ಕೆ ಹೆಂಗ್ ಸಾಧ್ಯ ಅಂತಂದ್ಬಿಟ್ಟು ಇವತ್ತು ನಾವು ಯೋಚನೆ ಮಾಡಬೇಕಾಗಿದೆ. ಮಾಡೋದೇನಂದ್ರೆ ಇವೆಲ್ಲ ವಿಚಾರಗಳನ್ನು ಜನರ ಮುಂದೆ ಹೇಳ್ಬೇಕು, ಈ ರೀತಿ ಆಗ್ತಾ ಇದೆ ಅಂತ. ನಾವು ಯಾವುದೇ ಒಂದು ಪಕ್ಷಕ್ಕೆ, ಒಂದು ಜಾತಿಗೆ, ಒಂದು ಧರ್ಮಕ್ಕೆ ನಾವು ಸೀಮಿತ ಅಲ್ಲಲ್ಲ. ಇವತ್ತೆಲ್ಲ ನಾವೆಲ್ಲ ಅಂಬೇಡ್ಕರ್ ಅವರ ವಿಚಾರಗಳನ್ನ ತಿಳ್ಕೊಂಡಿದ್ದೀವಿ, ಅಂಬೇಡ್ಕರ್ ಅವರ ಹೋರಾಟಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿತಾ ಇದ್ದೀವಿ, ಅನೇಕ ಅವರ ನಡೆದಂತ ದಾರಿಯಲ್ಲಿ ನಾವು ನಡೀತಾ ಇದ್ದೀವಿ. ಇವೆಲ್ಲ ವಿಚಾರಗಳು ಜನರ ಮುಂದೆ ಹೇಳಿದಾಗ ಅವರಿಗೆ ಅರ್ಥವಾಗೋ ತರ ಹೇಳ್ತಾ ಇದ್ದೀವಿ. ಇವತ್ತು ಸಂವಿಧಾನದಲ್ಲಿ ಹೇಳಿದರೆ 24% ಮೀಸಲಾತಿ ಹಣ ಆ ಜನಾಂಗಕ್ಕೆ ಖರ್ಚು ಮಾಡಬೇಕು ಅಂತ ಅಂದ್ಬಿಟ್ಟು ಸಂವಿಧಾನ ಹೇಳ್ತಾ ಇತ್ತು. ಇವತ್ತು SCP TSP ಇವತ್ತು ಮೊನ್ನೆ 4,39,000 ಕೋಟಿಯನ್ನು ಬಜೆಟ್ ಮಂಡನೆ ಮಾಡಿದ್ದಾರೆ. ಇದರಲ್ಲಿ 24% ನಾವು ಹೊರಗಡೆ ತೆಗೆದ್ರೆ ಎಷ್ಟು ಸಾವಿರ ಕೋಟಿ ನಮ್ಗೆ ಖರ್ಚು ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ಗೆ ಅಂಕಿಅಂಶಗಳು ಸಿಗ್ತವೆ.